ರಾಜಣ್ಣ ಅವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ಬೇಕು ಅಂತಂದ್ರೆ, ಇವರು ಕೈಗಾರಿಕೋದ್ಯಮಿ, ಹಾಗೇನೆ ಛಲದಂಕ ಮಲ್ಲ ಅನ್ನುವಂತ ಬಿರುದನ್ನ ಪಡೆದಂತವರು. ಈ ಬಿರುದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಂತ ಛಲವಂತಿಕೆಯನ್ನ ಇವ್ರು ಹೊಂದಿದ್ದಾರೆ ಅನ್ನುವಂಥದ್ದು. ರಾಜಣ್ಣ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಿದೆ. ಆದ್ರೆ ಅದಕ್ಕೂ ಮೊದಲು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ನೋಡೋಣ. ನಿಜಕ್ಕೂ ಕ್ಲಿಪ್ಪಿಂಗ್ಸ್ ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಬೆಂಗಳೂರಿನಂತ ಟ್ರಾಫಿಕ್ ಅಲ್ಲಿ 2 ವೀಲರ್ ಡ್ರೈವ್ ಮಾಡ್ತೀರಾ, ಕಾರ್ ಡ್ರೈವ್ ಮಾಡ್ತೀರಾ, ಆಮೇಲೆ ಬ್ಲೇಡ್ ಇಟ್ಕೊಂಡು ಪೇಪರ್ ಕಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದು ರೀತಿ ಹೆದರಿಕೆ ಆಗುತ್ತೆ. ಹೇಗಪ್ಪ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ನಿಜಕ್ಕೂ ಹೇಗ್ ಸಾಧ್ಯ ಆಯ್ತು ರಾಜಣ್ಣ ಅವರೇ ಇದೆಲ್ಲ ಅಂತ? ಮನುಷ್ಯನಿಗೆ ಅಂಗಾಂಗ ಮುಖ್ಯ ಅಲ್ಲ, ಅದು ಛಲ ಮುಖ್ಯ. ಖಂಡಿತ. ಆ ಛಲದಿಂದ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಉದ್ದೇಶನ ನಾನು ನಮ್ಮ ಒಂದು ಕರ್ನಾಟಕದಲ್ಲಿರುವಂತ ಎಲ್ಲ ಅಂಗವಿಕಲರು ಕೂಡ ಒಂದು ಸ್ಫೂರ್ತಿದಾಯಕವಾಗಿ ನಾನು ಹೋಗ್ತಾ ಇರ್ಬೇಕಾದ್ರೆ, ಉದಾಹರಣೆ ಕೊಡ್ಬೇಕು ಅಂದ್ರೆ ಹಾವು ಕಾಲಿಲ್ಲ, ಫಾಸ್ಟ್ ಹೋಗುತ್ತೆ. ಅದು ದೇವ್ರು ಕೊಟ್ಟಿರತಕ್ಕಂಥ ಕಲೆ. ಅದು ನನ್ನ ಕೈಯೇ ಇಲ್ಲ, ಬೆರಳಿದ್ರೆ ಎಕ್ಸ್ಪ್ಲೇನ್ ಕೊಡೋದು, ಅದಕ್ಕೆ ಬೆಳೆ ನನಗಿದೆ. ಅದೇ ರೀತಿ ಪ್ಯಾರಾಲಿಂಪಿಕ್ ನಲ್ಲಿ ಚಿನ್ನ ಗೆದ್ದು ಬಂದಿದ್ದೀನಿ. ಚಿನ್ನದ ಕೈಗೆ ಗೆದ್ದು ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಹೌದು ಅಲ್ವಾ? ಸುಮಾರು ಎಷ್ಟು ಅವಾರ್ಡ್? ಲೈಸೆನ್ಸ್ ಕೊಡ್ತಾರೆ.